ಹೆಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದೇನು ಫಸ್ಟ್ ಡೇ ಅಲ್ಲ, ಇಟ್ಸ್ ಲೈಕ್ ಅ ಫಸ್ಟ್ ಡೇ ಆಕ್ಚುಲಿ. ಸೊ ಬಸ್ಸಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಾನು ನೀಲ್ಸ್ ನ ಚೆಕ್ ಮಾಡ್ಕೊಂತಾ ಇದ್ದೆ. ಇದು ಒರಿಜಿನಲ್ ಡೂಪ್ಲಿಕೇಟ್ ಅಂತ ಕಾಮೆಂಟ್ ಮಾಡಿ ಆಯ್ತಾ. 7:30 ಬಸ್ ನ ಮಿಸ್ ಮಾಡ್ಕೊಂಡೆ. ಸೊ ಮತ್ತೆ 8 ಬಸ್ಸಿಗೆ ಹತ್ಕೊಂಡು ಹೋಗೋ ಅಷ್ಟರಲ್ಲಿ ತುಂಬಾನೇ ಲೇಟ್ ಆಗಿತ್ತು. ಆಲ್ಮೋಸ್ಟ್ ಎಸ್ಟಿಮ್ ರೀಚ್ ಆಗೋ ಅಷ್ಟರಲ್ಲಿ 9 ಆಗೋಗ್ಬಿಟ್ಟಿತ್ತು. ಯಾಕಂದ್ರೆ 9 ಅಷ್ಟರಲ್ಲಿ ನಾನು ಕಾಲೇಜಿಗೆ ಹೋಗ್ಬೇಕು. ಸೊ ಹೋಗಿಲ್ಲ ಅಂದ್ರೆ ಕ್ಲಾಸ್ ಅಟೆಂಡ್ ಮಾಡ್ಸಲ್ಲ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಫೈನ್, ಆದರೂ ಟ್ರಾಫಿಕ್ ಜಾಸ್ತಿ ಇತ್ತು. ಐ ಕಾಂಟ್ ಗಿವ್ ದಟ್ ರೀಸನ್. ಅದನ್ನ ಹೇಳಿದ್ರು ಕೂಡ ನೀವು ಬೇಗ ರೆಡಿ ಆಗಿ ಬರ್ಬೇಕಾಗುತ್ತೋ, ಇಟ್ಸ್ ನಾಟ್ ಮೈ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಸೊ ಮಧ್ಯ ದಾರಿಲೇ ನಿಲ್ಸಿದ್ರು. ಅಲ್ಲಿಂದ ಈ ಕಡೆ ನಡ್ಕೊಂಡು ಬಂದು ಹೋದೆ. ಕಾಲೇಜಿಗೆ ಹೋಗೋ ಅಷ್ಟರಲ್ಲಿ ಅರೌಂಡ್ 9:15 ಆಗೋಗ್ಬಿಟ್ಟಿತ್ತು. ಹಾಗಾಗಿ ಕ್ಲಾಸಿಗಲ್ಲೂ ಮಾಡಿಸಿ ಗೈಸ್ ನೋಡಿ, ಈಗ ಇವನು ಡಿಗ್ರಿ ಸೆಕೆಂಡ್ ಇಯರ್ ಓದ್ತಾ ಇದ್ದಾನೆ. ಅವ್ನ ಮೊಬೈಲ್ ಜಾಸ್ತಿ ಯೂಸ್ ಮಾಡ್ತಾನೆ ಅಂದ್ಬಿಟ್ಟು ಪಾಪ ಅವ್ರ ಮನೇಲಿ ಕೀಪ್ಯಾಡ್ ಕೊಟ್ಟಿದ್ದಾರೆ. I feel pity for him, but also is super rich. Forget about that. And ಮೊಬೈಲ್ ಇಟ್ಕೊಂಡು ಕ್ಲಾಸಿಗೆ ಎಂಟರ್ ಆಗ್ತಾ ಇದ್ದ ಹಾಗೆ ಎಲ್ಲರೂ ಮುಖ ಮುಚ್ಕೊಳ್ಳೋದು, ಆ ಕಡೆ ಈ ಕಡೆ ನೋಡ್ಕೊಳ್ಳೋದು. ಬಟ್ ದ ಓನ್ಲಿ ಗೈ ಇಸ್ ಪಿಯೂಷ್. ಅವ್ನು ಎಲ್ಲಾ ಸಲನು ಹೆಲೋ ಎಲ್ರಿಗೂ ಅಂತ ಹೇಳ್ತಾನೆ. ಅಂಡ್ ಇಲ್ಲಿ ಇವರೆಲ್ಲ ನಿಂತ್ಕೊಂಡಿರೋದು ಯಾಕೆ ಅಂದ್ರೆ, ಅವರು ಇಂಗ್ಲಿಷ್ ಪ್ರಿಂಟ್ ಔಟ್ ತಗೊಂಡ್ ಬಂದಿರ್ಲಿಲ್ಲ. ಮ್ಯಾಮ್ 1 ವೀಕ್ ಟೈಮ್ ಕೊಟ್ಟಿದ್ರು, ಬಟ್ ಆದ್ರೂ ಇವತ್ತು ಕ್ಲಾಸಿಗೆ ತಗೊಂಡ್ ಬಂದಿಲ್ಲ ಅಂದ್ಬಿಟ್ಟು ಮ್ಯಾಮ್ ಪನಿಷ್ಮೆಂಟ್ ಕೊಟ್ಟಿದ್ರು. ಸೊ ಅವರು 1:30 ಅಷ್ಟರಲ್ಲಿ PDF ನ ತೋರಿಸ್ಬೇಕು, ಇಲ್ಲ ಅಂದ್ರೆ ಅವ್ರಿಗೆ ಅಟೆಂಡೆನ್ಸ್ ಇಲ್ಲ ಅಂತ ಇದು ಮಾಡಿದ್ರು. ಅಂಡ್ ನೆಕ್ಸ್ಟ್ ಶಾರ್ಟ್ ಬ್ರೇಕ್ ಇತ್ತು. ಸೊ ಎಲ್ರೂ ಹೊರಗಡೆ ಬಂದಿದ್ರು. ನಾನು ಹೋದೆ, ವಿಡಿಯೋಗೋಸ್ಕರನೇ ಹೋದೆ ಆಕ್ಚುಲಿ. ಸೊ ಯಾರು ಅಷ್ಟೊಂದು ಏನು ಪೋಸ್ಟ್ಗಳೆಲ್ಲ ಕೊಡಲ್ಲ, ಬಟ್ ಅನ್ಎಕ್ಸ್ಪೆಕ್ಟೆಡ್ಲಿ ಒಬ್ರು ಕೊಟ್ರು. ಐ ವಾಸ್ ಸೋ ಸರ್ಪ್ರೈಸ್. ಥ್ಯಾಂಕ್ ಯು ಬಂದ್ಬಿಟ್ಟೆ. ಮಾಮ ಹೊರಗಡೆ ಹೋಗೋದಕ್ಕಿಂತ ಮುಂಚೆನೆ ಬಂದಿದ್ಯಾ ಅಂತ ಹಾಕಿದ್ದಾರೆ. ಆಬ್ಸೆಂಟ್ ಹಾಕಿದ್ದಾರೆ. ಯು ಡೋಂಟ್ ಮೈಂಡ್? ಹೌ ನನ್ನ ಪೋಸ್ಟ್ ಮಳೆ ಬಂತು ಗೈಸ್. ಮೌಲ್ಯ ಹಾಯ್. ಇವಳೊಬ್ಳು ಹಲೋ. ನಾನ್ ಬಂದ್ ಕಚೋರಿ ತಿಂದೆ. ಆಕ್ಚುಲಿ ಫಾರ್ ದ ಫಸ್ಟ್ ಟೈಮ್ ನಮ್ಮಮ್ಮ ಲಂಚ್ ಬಾಕ್ಸ್ ನ ರೆಡಿ ಮಾಡಿ ಕೊಟ್ಟಿದ್ರು ಇವತ್ತು ನನಗೆ. ಅದ್ರದ್ದು ವಿಡಿಯೋ ಮಾಡ್ಕೊಳ್ಳೋದೇ ಮರ್ತೋಗ್ಬಿಟ್ಟೆ ನಾನು. ಆಲ್ಸೋ ಲೈಕ್ ಫಸ್ಟ್ ಟೈಮ್ ಅಂದ್ರೆ ನಾನು PU ನಲ್ಲಿ ಇದ್ದಾಗೆಲ್ಲ ಮಾಡಿ ಕೊಡ್ತಾ ಇದ್ರು, ಬಟ್ ಡಿಗ್ರಿಗೆ ಬಂದಾಗ ಇಟ್ಸ್ ಆಲ್ಮೋಸ್ಟ್ ಬಿನ್ ಲೈಕ್ 1 ಇಯರ್. ಸೆಕೆಂಡ್ ಇಯರ್ ಬಂದ್ಮೇಲೆ ಮಾಡ್ಕೊಟ್ಟಿದ್ದಾರೆ. ಐ ವಾಸ್ ಸೋ ಹ್ಯಾಪಿ ಟುಡೇ. ಆದ್ರೂ ಲೈಕ್ ಲೇಟ್ ಆಗಿ ಹೋಗ್ಬಿಡ್ತು. ಲೈಕ್ 6 ಮಿನಿಟ್ಸ್ ಲೇಟ್ ಆಯ್ತು. ಅದು ಬೇರೆ ಮ್ಯಾಥ್ಸ್ ಕ್ಲಾಸ್ ಇತ್ತು, ಅದಕ್ಕೆ ಓಡೋಗ್ತಾ ಇದ್ದೆ. ಅಂಡ್ ಅದು ಬೇರೆ ಹಿಲ್ಸ್ ಹಾಕೊಂಡಿದ್ದೆ. ಐ ವಾಸ್ ಸ್ಕೇರ್ಡ್ ಲೈಕ್ ಎಲ್ಲಿ ಬಿದ್ದೋಗ್ಬಿಡ್ತೀನೋ ಅಂತ. ಆದ್ರೂ ಪಾಪ ಅಲ್ಲೂ ಮಾಡಿದ್ರು. ಹೋದೆ ಒಳಗಡೆ. ಅಪರೂಪದ ವ್ಯಕ್ತಿ ಯುವರಾಜ್. ನೋ ವೇ. ಆ ವಿಚಾರವಾಗಿ ಚರ್ಚೆನೇ ಆಗಿಲ್ಲ. ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. ಇವತ್ತು ನಮ್ಗೆ ಟ್ಯಾಬ್ಯುಲೇಷನ್ ಪ್ರಾಬ್ಲಮ್ ಹೇಳ್ಕೊಟ್ರು. ಸೊ ನಿಮ್ಗೆ ಯಾರಿಗಾದ್ರೂ ಈ ಪ್ರಾಬ್ಲಮ್ ಹೇಳ್ಕೊಡ್ಬೇಕು ಅಂದ್ರೆ ಕಾಮೆಂಟ್ ಮಾಡಿ, ನಾನು ಇದ್ರದ್ದು ಒಂದು ಸೆಪರೇಟ್ ವಿಡಿಯೋ ಮಾಡ್ತೀನಿ. ಅಂಡ್ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಬ್ಲಾಕ್ ಕೆಫಿಗೆ ಬಂದಿದ್ದೆ ಒಂದು ಟೀ ಕುಡಿಯೋಣ ಅಂತ. ಆಕ್ಚುಲಿ ಅದು ಲೆಮನ್ ಟೀ ವಿತ್ ಸಾಲ್ಟ್. ಸೊ ಮತ್ತೆ ಯೋಗೇಶ್ ಕೂಡ ಬಂದಿದ್ರು, ಬಿಕಾಸ್ ಸ್ವಲ್ಪ NSS ಅಲ್ಲಿ ಕೆಲಸ ಇದೆ, ಎಡಿಟಿಂಗ್ ವಿಷಯ ಬಗ್ಗೆ. ಸರಿ ಅಂತ ಅಂದ್ಬಿಟ್ಟು NSS ಯೂನಿಟ್ಗೂ ಹೋದ್ವಿ. ಆಮೇಲೆ ಎಲ್ಲ ಮುಗ್ದಾದ್ಮೇಲೆ ಹೇಳಿದ್ರು, ಬೇಡ ಓಲ್ಡ್ ವಿಡಿಯೋನೇ ಹಾಕ್ತೀನಿ ಫ್ರೆಶರ್ಸ್ಗೆ. ಅಂದ್ರೆ ಫ್ರೆಶರ್ಸ್ ಸ್ವಲ್ಪ ಇಂಪ್ರೆಸ್ ಮಾಡ್ಬೇಕಲ್ವಾ, ಅದಕ್ಕೇನೆ. ಅಂಡ್ ದಿಸ್ ಇಸ್ ಕೃತಿಕ್. ಇವನ್ ಹಿ ಇಸ್ ಮೈ ಸೀನಿಯರ್. ನಾನು ಯಾವ ವಿಡಿಯೋದಲ್ಲೂ ಇವ್ರನ್ನ ಮೆನ್ಷನ್ ಮಾಡಲ್ಲ, ಸೊ ಅದಕ್ಕೆ ಇವತ್ತು ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ಅದನ್ನ NSS ಮುಗಿಸ್ಕೊಂಡು ನಾನು ದಿಶಾದ್ದು ಮೀಟಿಂಗ್ ಅಟೆಂಡ್ ಮಾಡೋದಕ್ಕೆ ಹೋಗಿದ್ದೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಬರ್ತಾ ದಾರಿಯಲ್ಲಿ ಪ್ಲೇಸ್ಮೆಂಟ್ ಯಾರ್ಯಾರಿಗೆ ಸಿಕ್ಕಿದೆ ಇಯರ್ ಅಂತ ಹಾಕಿದ್ರು. ಅದನ್ನ ನೋಡ್ಕೊಂಡು ಮುಂದಿನ ವರ್ಷ ನಾನು ಇದ್ರಲ್ಲಿ ಇರ್ಬೋದು, ಐ ಮೀನ್ ಅದ್ರದ್ದು ಮುಂದಿನ ವರ್ಷ ಇರ್ಬೋದು ಅನ್ಕೊಂಡು ಬಂದೆ. ನೋಡಿ ಲೋಚನ ನಮ್ಗೆ ಐಫೋನ್ ತಗೊಂಡಿರೋದು ಹೇಳಲ್ಲ, ಪಾಪ ತಮ್ಮಗೇನೆ ಹೇಳಿಲ್ಲ. ಹೊಸದಾಗಿ ನಮ್ಮ ಕಾಲೇಜ್ ಹತ್ರ ಐಸ್ ಕ್ರೀಮ್ ಶಾಪ್ ಓಪನ್ ಆಗಿದೆ. ಸೊ ನಾನಿವತ್ತು ಹೋಗಿ ಟೆಂಡರ್ ಕೋಕೋನಟ್ ಐಸ್ ಕ್ರೀಮ್ ತಿಂದೆ, ಚೆನ್ನಾಗೇ ಇತ್ತು. ಅಂಡ್ ದಿಸ್ ವಾಸ್ ಮೈ ಡೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ.